ಚಿತ್ರದುರ್ಗದಲ್ಲಿ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಬೆಂಕಿಯಲ್ಲಿ ಬೇಯ್ತಾ ಇದ್ದಂತಹ ಬಸ್ನಿಂದ ಎಷ್ಟು ಜನ ಪಾರಾದ್ರು ಅನ್ನುವಂತಹ ಪ್ರಶ್ನೆ, ದುರಂತದ ಭೀಕರತೆಯನ್ನ ಬಿಚ್ಚಿಡ್ತಾ ಇದ್ದಾರೆ ಬದುಕಿ ಉಳಿದವರು. ಬದುಕುಳಿದ ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ. ಚಿತ್ರದುರ್ಗದಲ್ಲಿ ಜವರಾಯನ ಅಟ್ಟಹಾಸ ಮೆರೆದಿದ್ದಾನೆ. ಬೆಂಕಿಯಲ್ಲಿ ಬೇಯ್ತಾ ಇದ್ದಂತಹ ಬಸ್ನಿಂದ ಪಾರಾದವರು ಎಷ್ಟು ಮಂದಿ ಅಂತ ಹೇಳಿ ದುರಂತದ ಭೀಕರತೆಯನ್ನ ಬಿಚ್ಚಿಡ್ತಾ ಇದ್ದಾರೆ ಬದುಕಿ ಉಳಿದಿರುವವರು. ಬದುಕುಳಿದ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ರೋಚಕ ಕತೆ. ಜೊತೆಯಲ್ಲಿ ಬಂದವರ ಮಾಹಿತಿ ಸಿಗದೆ ಪರದಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಸೇಫ್ ಆದವರ ರೋಚಕ ಸ್ಟೋರಿ. ಜೊತೆಯಲ್ಲಿ ಮೂರು ಜನ, ನಾಲ್ಕು ಜನ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಪ್ರಯಾಣವನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಎಲ್ಲೋದ ಅಥವಾ ನಮ್ಮ ಕಸಿನ್ ಬ್ರದರ್ ಎಲ್ಲಿ ಹೋದ್ರು, ಹೀಗೆ ಪಾಪ ತಾವು ಸೇಫ್ ಆಗಿ ತಮ್ಮ ಜೊತೆ ಬಂದಿದ್ದವರ ಬಗ್ಗೆ ಯೋಚನೆಯಲ್ಲಿ ಮುಳುಗಿದ್ರು. ಏನಾಯ್ತು, ಬದುಕು ಉಳಿದಿದ್ದಾರೋ ಇಲ್ವೋ, ಹೀಗೆ ಆ ಬದುಕಿದ್ದು ಅಲ್ಲದೆ ಒಂದೊಂದು ಚಿಂತೆಗಳು ಸಹಜವಾಗಿ ಇದ್ದೇ ಇರುತ್ತೆ, ನೋವಿರುತ್ತೆ. ಈ ರೀತಿಯಾಗಿ ಆಗೋಯ್ತಲ್ಲ, ನಾವು ಎಂಜಾಯ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಸ್ಥಳವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಭೀಕರವಾಗಿ ಅಪಘಾತಕ್ಕೀಡಾಗಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಬಟ್ ಆದರೆ ಬಹುದೊಡ್ಡ ದುರಂತ ನಡೆದೇ ಹೋಗ್ಬಿಟ್ಟಿದೆ. ಈ ದುರಂತ ಆದ ನಂತರ ಕೆಲವರು ಬಚಾವಾಗಿದ್ದಾರೆ. ಬದುಕಿ ಉಳಿದಿರುವವರು ಕೂಡ ಇದೀಗ ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಬಂದವರು ಏನಾದ್ರು, ಎಲ್ಲಿ ಹೋದ್ರು, ಬದುಕಿದ್ರಾ ಇಲ್ವಾ, ನಾವೇನೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದೀವಿ, ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ಬಟ್ ನಮ್ಮ ಜೊತೆ ಬಂದವರು ಏನಾದ್ರು, ಹೀಗೆ 108 ಪ್ರಶ್ನೆಗಳು ಅವರನ್ನು ಕಾಡ್ತಾ ಇದೆ. ಈಗಾಗಲೇ 3 ಮಿಸ್ಸಿಂಗ್ ಅಂತ ಹೇಳಲಾಗ್ತಾ ಇದೆ. ಈ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರಲ್ವಾ ಅವರನ್ನು ಹುಡುಕುವಂತಹ ಕೆಲಸಗಳು ಆಗ್ತಾ ಇದೆ. ಎಲ್ಲಿ ಹೋದ್ರು, ಏನಾಯಿತು, ಈ ಬೆಂಕಿಯ ಕೆನ್ನಾಲಿಗೆಗೆ ಸಜೀವವಾಗಿ ದಹನವಾಗಿದ್ದಾರಾ, ಬಾಡಿ ಐಡೆಂಟಿಫೈ ಮಾಡೋದು ಹೀಗೆ 108 ಪ್ರಶ್ನೆಗಳು ಕಾಡ್ತಾ ಇದೆ. ಈಗ ಬದುಕಿ ಉಳಿದವರು ಒಂದೊಂದು ಚಿಂತೆಯಲ್ಲಿ ಮುಳುಗಿದ್ದಾರೆ. ಅಪ್ಪ ಬದುಕ್ತು ಬಡ ಜೀವ ಅನ್ನುವ ಹಾಗೂ ಇಲ್ಲ. ಜೊತೆಯಲ್ಲಿ ಬಂದವರು ನಮ್ಮಿಂದ ಈಗ ಆಗೋಯ್ತಲ್ಲ, ನಾವು ಜೊತೆಗೆ ಹೋದವರು ಸ್ನೇಹಿತರನ್ನ ಕಳ್ಕೊಂಡು ಬಿಟ್ವಲ್ವ ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡು ಬಿಟ್ವಲ್ಲ ಅನ್ನುವಂತಹ ನೋವಿದೆಯಲ್ಲ, ಅವರು ಬದುಕಿರುವವರೆಗೂ ಕೂಡ ಇರುತ್ತೆ ಆ ನೋವು.